ಉಡುಪಿಯಲ್ಲಿ ಕಳೆದ 10 ದಿನದಿಂದ ಸತತವಾಗಿ ಮಳೆಯಾಗ್ತಾ ಇರುವಂಥದ್ದು. ಉಡುಪಿಯ ಕಾಪು ತಾಲೂಕಿನ ಕುರ್ಕಾಲು ಅನ್ನುವಂಥ ಪ್ರದೇಶದಲ್ಲಿ ನಾವಿದ್ದೇವೆ. ಇದು ಪ್ರತಿ ವರ್ಷ ಕೂಡ ಕೃಷಿ ಮುಳುಗಡೆಯಾಗುವಂಥ ನೆರೆ ಬರುವಂಥ ಪ್ರದೇಶ. ಇಲ್ಲಿ ಪಾಪನಾಶಿನಿ ನದಿಯ ಉಪನದಿ ಹರಿದು ಹೋಗುವಂಥದ್ದು. ಇದು ಸ್ವಲ್ಪನೇ ಮುಂದೆ ಹೋಗಿ ಉದ್ಯಾವರ ಎನ್ನುವಂಥ ಪ್ರದೇಶದಲ್ಲಿ ಸಮುದ್ರವನ್ನು ಸೇರ್ತದೆ. ಈ ಭಾಗದಲ್ಲಿ ಸಾಕಷ್ಟು ಭತ್ತದ ಬೇಸಾಯ ಇರುವಂಥ ಭೂಭಾಗ ಇದು. ಸಾಕಷ್ಟು ತಗ್ಗು ಪ್ರದೇಶ. ಸತತವಾಗಿ ಮಳೆ ಸುರಿದ್ರೆ, ಇನ್ನೊಂದೆರಡು ದಿನ ಇದೇ ರೀತಿ ಮಳೆ ಸುರಿದ್ರೆ ನದಿ ತುಂಬಿ ಹರಿತದೆ. ನಾವು ಗಮನಿಸಬಹುದು ದೃಶ್ಯಗಳಲ್ಲಿ ಈಗಾಗಲೇ ಸುಮಾರು ಮೇಲ್ಮಟ್ಟಕ್ಕೆ ನೀರು ಬಂದಿರುವಂಥದ್ದು. ಹೀಗೆ ಮಳೆ ಮುಂದುವರೆದರೆ, ರಾತ್ರಿ ಪೂರ್ತಿ ಮಳೆ ಮುಂದುವರೆದರೆ ನೀರಿನ ಮಟ್ಟ ಇನ್ನಷ್ಟು ಏರಿಕೆ ಆಗ್ತದೆ. ಈ ಭಾಗದಲ್ಲಿ ಸಾಕಷ್ಟು ಭತ್ತದ ಕೃಷಿಯನ್ನು ಮಾಡ್ತಾರೆ. ಜೊತೆಗೆ ಅಡಿಕೆ ತೋಟ, ತೆಂಗಿನ ತೋಟಗಳು ಕೂಡ ಇರುವಂಥದ್ದು. ತೆಂಗಿನ ತೋಟ ಅಥವಾ ಅಡಿಕೆ ತೋಟಕ್ಕೆ ಯಾವುದೇ ತೊಂದರೆ ಆಗದಿದ್ದರೂ ಕೂಡ ಭತ್ತದ ನಾಟಿ ಏನು ಮಾಡಿರ್ತಾರೆ ಅದಕ್ಕೆ ಸಾಕಷ್ಟು ಹಾನಿಯಾಗ್ತದೆ. ಯಾಕಂದರೆ ನದಿಯಿಂದ ಬರುವಂಥ ನೆರೆ ನೀರು ಕೃಷಿ ಮೇಲೆ ಅಥವಾ ಭತ್ತದ ಸಸಿಗಳ ಮೇಲೆ ಬಿದ್ದಾಗ ಅದು ಕೊಳೆತು ಹೋಗುವಂಥ ಸ್ಥಿತಿಗೆ ಬರ್ತದೆ. ಹಾಗಾಗಿ ಕೃಷಿಕರು ಸಾಕಷ್ಟು ಆತಂಕವನ್ನು ಕೂಡ ಎದುರಿಸ್ತಾ ಇರ್ತಾರೆ. ಯಾಕಂದರೆ ಕಷ್ಟಪಟ್ಟು ಕೃಷಿಯನ್ನು ಮಾಡಿರ್ತಾರೆ, ಸುಮಾರು ಲಕ್ಷಾಂತರ ರೂಪಾಯಿ ಅದಕ್ಕೆ ವೆಚ್ಚ ಮಾಡಿರ್ತಾರೆ. ಹಾಗಾಗಿ ಎಲ್ಲೂ ನಮ್ಮ ಮಾಡಿದ ಬೇಸಾಯ ನಾಶ ಆಗುತ್ತೋ ಅನ್ನುವಂಥ ಆತಂಕದಲ್ಲಿ ದಿನ ಕಳೆಯುವಂತಾಗಿದೆ. 2019 ಸೆಪ್ಟೆಂಬರ್ನಲ್ಲಿ ಇದೇ ಪ್ರದೇಶದಲ್ಲಿ ಸಾಕಷ್ಟು ನೆರೆ ಆವರಿಸಿತ್ತು. ಆ ವರ್ಷ ಸಂಪೂರ್ಣವಾಗಿ ಕೃಷಿ ನಾಶ ಕೂಡ ಆಗಿತ್ತು. ಹಾಗಾಗಿ ನಮ್ಮ ಈ ಮುಂದಿನ ಎದುರುಗಡೆಯಲ್ಲಿ ದೃಶ್ಯಗಳಲ್ಲಿ ಕಾಣ್ಬೋದು ಸಾಕಷ್ಟು ಭತ್ತದ ಗದ್ದೆಗಳು ಇರುವಂಥದ್ದು. ಸುಮಾರು 1 ತಿಂಗಳು 20 ದಿನಗಳು ಆಗಿದೆ ಈಗಾಗಲೇ ಇದನ್ನು ನಾಟಿ ಮಾಡಿ. ಹಸಿರಾಗಿ ದೃಶ್ಯಗಳಲ್ಲಿ ನೀವು ಕಾಣ್ಬೋದು. ಆದರೆ ಇದೆಲ್ಲವೂ ನೆರೆ ಬಂದು ಆವರಿಸಿದರೆ ಎಲ್ಲವೂ ನೀರಿನಲ್ಲಿ ಕೊಚ್ಚಿ ಹೋಗ್ತದೆ. ಹಾಗಾಗಿ ಅದು ಯಾವುದೇ ರೀತಿ ಅದನ್ನು ತಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಇದು ಸಮುದ್ರಕ್ಕೆ ಮತ್ತು ನದಿ ಸೇರುವ ಭಾಗದಲ್ಲಿ ಇರೋದರಿಂದ ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲಿ ನೀರಿನ ಪ್ರಮಾಣ ಜಾಸ್ತಿ ಆಗ್ತದೆ. ಹಾಗಾಗಿ ನೆರೆ ಆವರಿಸ್ತದೆ. ಎಲ್ಲಾದರೂ ವರುಣ ಕೃಪೆ ತೋರಿ ಮಳೆ ಕಡಿಮೆ ಆದರೆ ಮಾತ್ರ ನೆರೆ ಏರೋದಿಲ್ಲ. ಹಾಗಾಗಿ ಕೃಷಿಕರು ಮಳೆ ಕಡಿಮೆ ಆಗಲಿ ಸ್ವಲ್ಪ ಮಟ್ಟಿಗೆ ಅನ್ನುವಂಥ ಒಂದು ಪ್ರಾರ್ಥನೆಯನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ. ಯಾಕಂದರೆ ಪ್ರಮುಖವಾಗಿ ಕೃಷಿಕರು ಒಂದು 3 ತಿಂಗಳ ಕಾಲ ಸತತವಾಗಿ ತಮ್ಮ ಶ್ರಮವನ್ನು ಅದಕ್ಕೆ ಹಾಕಿರ್ತಾರೆ. ಹಾಗಾಗಿ ಮಳೆ ಬೇಕು ಕೃಷಿಗೆ. ಒಟ್ಟಿನಲ್ಲಿ ವರುಣ ಕೃಪೆ ತೋರಿದರೆ ರೈತರಿಗೆ ಒಂದಷ್ಟು ನೆಮ್ಮದಿ ಕಾಣಬಹುದಾಗಿದೆ. ಕ್ಯಾಮರಾ ಪರ್ಸನ್ ಅಂಕಿತ್ ಜೊತೆಗೆ ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಎಡಿಲಿ ಈಜನ ಒಂಜಿ ಮಾರ ಈಜಂತ ಒಂಜಿ ಬೇತನೆ ओके पैसा हो जाओगी वो बेटा. ಜನ